ಒಂದು ಕೋಳಿ 1,000 ರೂಪಾಯಿಗೆ ಆರಾಮಾಗಿ ಮಾರ್ಕೋಬೋದು ಸರ್ ಒಬ್ಬ ಮನುಷ್ಯ ಹಳ್ಳಿ ಕಡೆ ಸಾಕೊಂಡು ತಿಂಗಳಿಗೆ ಸರ್ ನಮ್ದೆಲ್ಲ ಅಂತ ಒಂದು 20 ಕೋಳಿ ಮಾರ್ಕೊಂಡ್ರೆ 20,000 ರೂಪಾಯಿ ಆಯ್ತು. ಒಂದು ಮನೆಗೆ ಅದು ಒಂದು ಸಂಬಳ ಆಗುತ್ತೆ, ಅದು ನೀಟಾಗಿ ಇದು ಮಾಡ್ಕೊಂಬಿಟ್ಟು ಒಂದು ಮೆಣಸಿನ್ಕಾಯಿ ಬೆಳೀಲಿ, ಒಂದು ಕೋಳಿ ಬೆಳೀಲಿ, ಒಂದು ಹಸು ಬೆಳಿ ಏನೇ ಬೆಳೀಲಿ ಅದನ್ನ ಅವನು ಡೈರೆಕ್ಟಾಗಿ ಮಾರಕ್ಕೆ ಟ್ರೈ ಮಾಡ್ಬೇಕು ಯಾವತ್ತೂ ಅವನು. ಏನಂದರೆ ಈ ಥರ ಶೆಡ್ ಮಾಡ್ತಾರೆ, ಶೆಡ್ಡಲ್ಲಿ ಒಂದು 3 ತಿಂಗಳು ಬೆಳೀತಾರೆ. ಬೆಳೆದು ಯಾರು ಏಜೆಂಟ್ಗಳಿರ್ತಾರೆ, ಅವರು ಕರೀತಾರೆ, ಅವರು ಒಂದು 250 ರೂಪಾಯಿ 300 ರೂಪಾಯಿ ವೇಟ್ ಕೇಳ್ತಾರೆ, ಅವ್ರು ಕೊಡ್ತಾರೆ. ಅವ್ರು ಅಂಗಡಿಗೆ ಹಾಕ್ಕೊಂಡು ಅವ್ರು ದುಡ್ಡು ಮಾಡ್ತಾರೆ, ಇಲ್ಲ ಅಂಗಡಿಯವರು ದುಡ್ಡು ಮಾಡ್ತಾರೆ. ರೈತಂಗೆ ಏನೂ ಇರೋಲ್ಲ ಪಾಪ, ಅವ್ನು 3 ತಿಂಗಳು 4 ತಿಂಗಳು ಸಾಕಿ ಅದನ್ನೇ ಇನ್ನೊಂದು 3 to 4 ಮಂತ್ಸ್ ಇಲ್ಲ 1 ಇಯರ್ ಎಕ್ಸ್ಟ್ರಾ ಸಾಕ್ದ ಅಂತಂದರೆ ಆ ಕೋಳಿಗಳು ವೆಯ್ಟೇ ಬೇರೆ ಬರುತ್ತೆ, ಫಿನಿಶಿಂಗೇ ಬೇರೆ ಬರುತ್ತೆ. ಈ ನಾಟಿ ಕೋಳಿ ಮಾಂಸ ಒಂದು ಸ್ವಲ್ಪ ಟೆಂಡರ್ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ಗೆ. ಬೆಳೆದು ಆಮೇಲೆ ಸುತ್ತಮುತ್ತ ಸರ್ ಬೆಳೀತಾ ಇದ್ದಂಗೆ ಏನಂದರೆ ಸುತ್ತಮುತ್ತನೇ ಗೊತ್ತಾಗುತ್ತೆ ನಾಟಿ ಕೋಳಿ ಇಂಥ ಜಾಗದಲ್ಲಿ ಇದೆ ಅಂತ. ಈ ಲೋಕಲ್ ಫಾರ್ಮರ್ಸೇ ಮಾರ್ಕೆಟಿಂಗ್ ಮಾಡ್ತಾರೆ, ಅವರೇ ಬಂದು ತೊಗೊಂಡೋಗ್ತಾರೆ. ಕಾಯಬೇಕು ಸರ್ ಒಂದು ಸ್ವಲ್ಪ, ಆ ಥರ ಬಿದ್ದು ಏಕ್ದಮ್ ಕೊಟ್ಕೊಳ್ಳೋ ಥರ. ಆಮೇಲೆ ಏನು ಗೊತ್ತಾ ಅಂದರೆ ಇವಾಗೆಲ್ಲ ಸುಮ್ಮನೆ ತರೋದು 1000 ಕೋಳಿ ಮರಿಗಳನ್ನ ಹಾಕೊಂಬಿಡೋದು, ಸಾಕೋದು ಈ ಥರ ಮಾಡ್ತಾರೆ. ಅದ್ರ ಬದಲು ಸರ್ ಒಂದು 100-200ರಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಅವರು 100-100ರಿಂದನೇ ಮಾಡಿ ಅದಕ್ಕೆ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು 1000 ಗಟ್ಟಲೆ ಬೆಳೆಸ್ಕೊಂಡು ಇದು ಮಾಡ್ಕೊಂಡೋದ್ರೆ ರೈತಂಗೆ ಒಂದು ಒಳ್ಳೆ ಇನ್ಕಮ್ ಆಗುತ್ತೆ. ಇವಾಗ ಮನೇಲಿ ಹೆಂಗಸ್ರಿರ್ತಾರೆ, ಫ್ರೀ ಇರ್ತಾರೆ, ಅವ್ರು ಒಂದು 50 ನೋಡಿ 100 ಕೋಳಿ ಸಾಕೋದು ದೊಡ್ಡ ವಿಷಯನೇ ಎಲ್ಲ, ಆರಾಮಾಗಿ ಸಾಕೊಂತಾರೆ. ಅದೊಂದು ಒಳ್ಳೆ ಇನ್ಕಮ್ ಆಗುತ್ತೆ. ಒಂದು ಕೋಳಿ 1,000 ರೂಪಾಯಿಗೆ ಆರಾಮಾಗಿ ಮಾರ್ಕೋಬೋದು ಸರ್ ಒಬ್ಬ ಮನುಷ್ಯ ಹಳ್ಳಿ ಕಡೆ ಸಾಕೊಂಡ್ರೆ. ತಿಂಗಳಿಗೆ ಸರ್ ನಮ್ದೆಲ್ಲ ಅಂತ ಒಂದು 20 ಕೋಳಿ ಮಾರ್ಕೊಂಡ್ರೆ 20,000 ರೂಪಾಯಿ ಆಯಿತು. ಒಂದು ಮನೆಗೆ ಅದು ಒಂದು ಸಂಬಳ ಆಗುತ್ತೆ, ಅದು ನೀಟಾಗಿ ಇದು ಮಾಡ್ಕೊಂಬಿಟ್ರೆ. ಲಾರ್ಜ್ ಸ್ಕೇಲಲ್ಲಿ ಹಂಗೆ ಮಾರ್ಕೆಟಿಂಗ್ ಮಾಡ್ಕೊಂಡು ರಿಕ್ವೈರ್ಮೆಂಟ್ ಬಂದಂಗೆ ಲಾರ್ಜ್ ಸ್ಕೇಲ್ ಮಾಡ್ಕೊಂಡು ಹೋಯ್ತು ಅಂದರೆ ಒಂದು ಒಳ್ಳೆ ಫಾರ್ಮರ್ಗೆ ಇದಾಗುತ್ತೆ ಸರ್. ನನ್ನ ಕಡೆಯಿಂದ ಫಾರ್ಮರ್ಗಳಿಗೆ ಏನು ಅಂದರೆ ಯಾವತ್ತೂ ಅವ್ರು ಬೆಳೆದಿರೋ ಅವ್ರೇನೇ ಬೆಳೀಲಿ ಸರ್, ಒಂದು ಮೆಣಸಿನ್ಕಾಯಿ ಬೆಳೀಲಿ, ಒಂದು ಕೋಳಿ ಬೆಳೀಲಿ, ಒಂದು ಹಸು ಬೆಳಿ ಏನೇ ಬೆಳೀಲಿ ಅದನ್ನು ಅವನು ಡೈರೆಕ್ಟಾಗಿ ಮಾರಕ್ಕೆ ಟ್ರೈ ಮಾಡ್ಬೇಕು ಯಾವತ್ತೂ. ಅವನು ಯಾವತ್ತು ಏಜೆಂಟ್ಗಳನ್ನ ಬಿಡ್ತಾನೆ, ಮಧ್ಯವರ್ತಿಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವ್ನು ಉದ್ಧಾರ ಹಾಕಾಗ್ತಾನೆ ಸರ್. ಅವ್ನಿಗೆ ಹೆಂಗಿದೆ ಅಂದರೆ ಏಕ್ದಮ್ 1000 ಬೆಳೆದ್ಬಿಟ್ಟು 10 ರೂಪಾಯಿ ಲಾಭ ಮಾಡೋ ಬದಲು ಸರ್ 100 ಬೆಳೆದು 100 ರೂಪಾಯಿ ಲಾಭ ಮಾಡ್ರಿ, ಅದು ಲಾಜಿಕ್ ಅಲ್ವಾ? ಅದು ನೀವು ಶ್ರಮನೂ ಕಡಿಮೆ ಆಗುತ್ತೆ, ನಿಮಗೆ ದುಡ್ಡು ಇರುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಏನಂತಕ್ಕೆ ಸುಮ್ಮನೆ ದೊಡ್ಡದಾಗಿ ಮಾಡ್ಕೊಂಡು ಇದು ಮಾಡ್ತೀರಾ? ಸ್ಮಾಲಾಗಿ ಮಾಡ್ಕೊಂಡು ಮಾಡಿದ್ರೆ ಸೆಟಪ್ ಆಗುತ್ತೆ ಸರ್. ಒಳ್ಳೆ ನಾಟಿ ಮೊಟ್ಟೆ ಮತ್ತು ಒಳ್ಳೆ ಕಡ್ರಿ ಚಿಕನ್ಗೆ ಕಾಲ್ ಮಾಡಿ.